ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ಅಮ್ಮ. ಹಲೋ, ಬಾ ಒಳಗೆ. ಹಲೋ ನಚಿಕೇತ್. ಬನ್ನಿ ನಿವೇದಿತಾ, ಕೂತ್ಕೊಳ್ಳಿ. ನಿವೇದಿತಾ, ಕುಡಿಯೋದಕ್ಕೆ ಏನು ತಗೋತೀಯಾ? ಏನು ಬೇಡಮ್ಮ, ಮನೇಲೇ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಹೇಗಿದ್ದೀರಾ? ಫೀಲಿಂಗ್ ಲಾಟ್ ಬೆಟರ್ ನಿವೇದಿತಾ. ಗುಡ್. ಆಫೀಸ್ಗೆ ಹೋಗ್ತಾ ಇದ್ದೆ, ಹಾಗೆ ಈ ಫೈಲ್ಸ್ಗೆ ಚೆಕ್ಸ್ಗೆ ಸೈನ್ ಆಗಬೇಕಾಗಿತ್ತು. ನಚಿಕೇತ್ ಅವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಬಂದು ತುಂಬ ಒಳ್ಳೆಯದಾಯಿತು. ಕೊಡಿ ನಿವೇದಿತಾ. ಚೆಕ್ಸ್ ಎಲ್ಲ ಅದರೊಳಗೆ ಇದೆ, ಪೆನ್ನು ಎಲ್ಲ ಇದೆ. ಸಾರಿ ನಿವೇದಿತಾ ಅವರೇ. ಸಾರಿನಾ? ಯಾಕೆ? ನಾನು ಮತ್ತು ನೀವು ಪ್ರತಿಬಿಂಬ ನ್ಯೂಸ್ ಚಾನೆಲ್ನ ಪಾರ್ಟ್ನರ್ಸು. ನ್ಯಾಯವಾಗಿ ನೋಡೋಕ್ಕೆ ಹೋದರೆ ಅರ್ಧ ಜವಾಬ್ದಾರಿನ ನಾನೇ ತಗೋಬೇಕು. ಆದರೆ ಈಗ ನಾನು ಹೀಗೆ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಜವಾಬ್ದಾರಿನೂ ನಿಮ್ಮ ಮೇಲೆ ಬಿದ್ದುಬಿಟ್ಟಿದೆ. ನಚಿಕೇತ್ ಪ್ಲೀಸ್, ಇಷ್ಟಕ್ಕೆಲ್ಲ ನೀವು ನನ್ನ ಸಾರಿ ಕೇಳಿದ್ರೆ ನನಗೆ ತುಂಬ ಹರ್ಟ್ ಆಗುತ್ತೆ. ಅಯ್ಯೋ, ನೀವು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಇಟ್ಸ್ ಓಕೆ. ನಚಿಕೇತ್ ನಿಮ್ಮ ಮೇಲೆ ಹಲ್ಲೆ ನಡೀತಲ್ಲ, ಆ ವಿಚಾರವಾಗಿ ಪೊಲೀಸ್ನವರು ನಿಮ್ಮ ಎನ್ಕ್ವೈರಿ ಮಾಡಿದ್ರಾ? ಇನ್ನೂ ಬಂದಿಲ್ಲ. ಓ, ನಾನು ನೋಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಚಿಕೇತ್ ಪುರೋಹಿತ್ ಅವ್ರ ಮನೆ ಇದೆ ತಾನೆ? ಹೌದು. ನನ್ನ ಹೆಸರು ಪರೀಕ್ಷಿತ್ ಪ್ರಧಾನ್ ಅಂತ, ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟ್ರು. ಇದ್ದಾರೆ ಅವ್ರ ಮನೇಲಿ? ಇದ್ದಾನೆ, ಬನ್ನಿ ಒಳಗೆ. ನಚಿಕೇತ್, ನಿನ್ನನ್ನು ಭೇಟಿ ಆಗೋದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಇವನೇ ನನ್ನ ಮಗ ನಚಿಕೇತ್. ಇವ್ರು ನನಗೆ ಬಹಳ ಚೆನ್ನಾಗಿ ಗೊತ್ತು. ಇಂಟರ್ನ್ಯಾಷನಲ್ ಫೇಮಸ್ ರೈಟ್ರು. ರೀಸೆಂಟಾಗಿ ಇವ್ರ ಬುಕ್ಗೆ ಬುಕ್ಕರ್ ಪ್ರಶಸ್ತಿ ಕೂಡ ಬಂದಿದೆ. ನಿವೇದಿತಾ ಅವ್ರ ಜೊತೆ ಸೇರಿಕೊಂಡು ಒಂದು TV ಚಾನಲ್ ಕೂಡ ಪ್ರಾರಂಭ ಮಾಡಿದ್ದಾರೆ. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಆದರೆ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಪರೀಕ್ಷಿತ್ ಪ್ರಧಾನ್. ಹಲೋ ಸರ್, ನೈಸ್ ಮೀಟಿಂಗ್ ಯು. ಪ್ಲೀಸ್ ಬಿ ಸೀಟೆಡ್. ನಿಮ್ಮ ಬುಕ್ಕು ದ ಗಾಡ್ ಹೂ ಡಿಡ್ ನಾಟ್ ವ್ಯಾನಿಷ್ ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ಓದಿದ್ದೀನಿ. ಈಗಿನ ಪೀಳಿಗೆಗೆ ಅದು ಆದರ್ಶವಾಗಿದೆ. ಥ್ಯಾಂಕ್ ಯು ಸರ್. ನಾನೇ ನಿಮ್ಮನ್ನು ಒಂದ್ಸಲಿ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಈ ಥರ ಮೀಟ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಓಹ್, ನಿಮ್ಮ ಹತ್ರ ಮಾತಾಡ್ತಾ ಬಂದ ವಿಷಯನೇ ಮರ್ತು ಹೋದೆ. ನಿಮ್ಮ ಮೇಲೇನೋ ಹಲ್ಲೆ ನಡೀತು ಅಂತ ನಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ. ವಿರೋಧ ಪಕ್ಷದ ನಾಯಕರಾದ ಶಿವಕೃಷ್ಣ ದೇಸಾಯಿ ಅವರು ನಮ್ಮ DCP ಸಾಹೇಬರು ಮಧುಸೂದನ್ ಅವರಿಗೆ ಫೋನ್ ಮಾಡಿ ಹೇಳಿದ್ರು. ಹಾಗೆ ಕಮಿಷನರ್ ಅವರು ಫೋನ್ ಮಾಡಿ ಹೇಳಿದ್ದಾರೆ. ಅದಕ್ಕೆ ಅದೇನು ವಿಚಾರಿಸ್ಕೊಂಡು ಬಾ ಅಂತ ನಮ್ಮ DCP ಸಾಹೇಬರು ನನ್ನನ್ನು ಕಳಿಸಿದ್ದಾರೆ. ನಿಮ್ಮ ಮೇಲೆ ಯಾರು ಹಲ್ಲೆ ಮಾಡಿದವರು ಅಂತ ಗೊತ್ತಾ ನಿಮಗೆ? ಇಲ್ಲ. ಅವ್ರ ಮುಖ ನೋಡಿದ್ರೆ ಗುರುತಿಸಬಹುದಾ? ಇಲ್ಲ, ಅವರು ಮುಖಕ್ಕೆ ಮಂಕಿ ಕ್ಯಾಪ್ ಹಾಕಿದ್ರು. ಅವರು ಎಷ್ಟು ಜನ ಇದ್ದರು? ಒಂದು 4 ಜನ ಇದ್ರು ಅನ್ಸುತ್ತೆ. ಯಾವ ವೆಹಿಕಲಲ್ಲಿ ಬಂದಿದ್ರು ಅಂತ ಏನಾದರೂ ಗೊತ್ತಾ ನಿಮಗೆ? ಹಾಂ, ಅದು ಗೊತ್ತು. 2 ಟೂ ವೀಲರಲ್ಲಿ ಬಂದಿದ್ರು. ಆ ಟೂ ವೀಲರ್ಗಳ ನಂಬರ್ ಏನಾದರೂ ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ. ಸರಿ, ಯಾವ ಸ್ಥಳದಲ್ಲಿ ನಿಮ್ಮ ಮೇಲೆ ಹಲ್ಲೆ ನಡೆದಿದ್ದು? ರುದ್ರಾಕ್ಷಿಪುರದಿಂದ ಈ ಮಲ್ಗೆ ಕಟ್ಟೆಗೆ ಹೋಗೋ ದಾರಿಲಿ, ಅಂದರೆ ಈ ಶಿಡ್ಲಹಳ್ಳಿ ಕ್ರಾಸ್ ಹತ್ರ ಹೋಗಿ ಅಲ್ಲಿ ಒಂದು ರೈಟ್ ತೊಗೊಂಡ್ರೆ ಅಲ್ಲೊಂದು ಕೆರೆ ಬರುತ್ತೆ, ಅದ್ರ ಹತ್ರ. ಯಾವತ್ತು ಈ ಹಲ್ಲೆ ನಡೆದಿದ್ದು? ಮೊನ್ನೆ ಮಂಗಳವಾರ. ಆಗ ಸುಮಾರು ಎಷ್ಟು ಗಂಟೆ ಆಗಿರಬಹುದು? ಸಂಜೆ 6:30 7 ಗಂಟೆ ಇರಬಹುದು. ನಚಿಕೇತ್ ಅವರೇ, ಈ ಘಟನೆ ನಡೆದ ದಿವಸದ ವಿವರಗಳನ್ನ ಸ್ವಲ್ಪ ಹೇಳ್ತೀರಾ? ಅಂದರೆ ಘಟನೆ ನಡೆಯೋ ವೇಳೆಗೆ ಎಲ್ಲಿಗೆ ಹೊರಟಿದ್ರಿ, ಯಾಕೆ ಹೊರಟಿದ್ರಿ, ಮನೆ ಎಷ್ಟೊತ್ತಿಗೆ ಬಿಟ್ರಿ? ಭಾನುವಾರ ಬೆಳಗ್ಗೆ ನನಗೊಬ್ಬರು ಫೋನ್ ಮಾಡಿದರು. ಯಾರು? ಮಲ್ಗೆ ಕಟ್ಟೆ ಕನ್ನಡ ಯುವಕರ ಸಂಘದ ಅಧ್ಯಕ್ಷರು ಅಂತ ಪರಿಚಯ ಮಾಡಿಕೊಂಡ್ರು ಸರ್.
ಅವ್ರ ಹೆಸರು? ಅವ್ರ ಹೆಸರೇನು ಜ್ಞಾಪಕ ಬರ್ತಾ ಇಲ್ಲ ನನಗೆ. ಓಕೆ, ಮುಂದೆ ಹೇಳಿ. ಅವ್ರು ನನಗೆ ಫೋನ್ ಮಾಡಿ ಅವ್ರ ಊರಲ್ಲಿ ನಡೆಯೋ ಒಂದು ಫಂಕ್ಷನ್ಗೆ ನನ್ನ ಚೀಫ್ ಗೆಸ್ಟಾಗಿ ಇನ್ವೈಟ್ ಮಾಡಿದ್ರು. ಏನು ಫಂಕ್ಷನು? ನಾನು ಬರೆದಿದ್ದೀನಲ್ಲ ಪುಸ್ತಕ ದಿ ಗಾಡ್ ಹು ಡಿಡ್ ನಾಟ್ ವ್ಯಾನಿಷ್, ಅದನ್ನು ಅವರೆಲ್ಲರೂ ಓದಿದಾರಂತೆ. ನಮಗೆ ನಿಮ್ಮ ಪುಸ್ತಕ ತುಂಬ ಇಷ್ಟ ಆಗಿದೆ, ಅದಕ್ಕೆ ಅದ್ರ ಬಗ್ಗೆ ಒಂದು ಸಂವಾದ ಇಟ್ಕೊಳ್ಳೋಣ, ಹಾಗೆ ಅದಾದಮೇಲೆ ನಿಮಗೊಂದು ಸನ್ಮಾನನೂ ಇಟ್ಕೊಂಡಿದ್ದೀವಿ ಅಂತ ನನ್ನ ಚೀಫ್ ಗೆಸ್ಟಾಗಿ ಆ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. ಓಕೆ, ಆಮೇಲೆ? ಆ ಫಂಕ್ಷನ್ ಇದ್ದ ದಿವಸ ಸಂಜೆ ಸುಮಾರು 5 ಗಂಟೆಗೆ ನಾನು ಮನೆ ಬಿಟ್ಟೆ. ಮಲ್ಲಿಗೆ ಕಟ್ಟೆಗೆ ನಾನು ಮೊದಲನೇ ಸರಿ ಹೋಗ್ತಾ ಇದ್ದಿದ್ದರಿಂದ ಆ ಶಿಡ್ಲಹಳ್ಳಿ ಕ್ರಾಸ್ನ ಒಂದು ಲ್ಯಾಂಡ್ ಮಾರ್ಕ್ ನನಗೆ ಹೇಳಿದ್ರು ಅವರು. ಶಿಡ್ಲಹಳ್ಳಿ ಕ್ರಾಸ್ ಹತ್ರ ನೀವು ರೈಟ್ ತೊಗೊಂಡ್ರು ಒಂದು ಚೂರು ಮುಂದೆ ಬಂದರೆ ಅಲ್ಲೊಂದು ಕೆರೆ ಸಿಗುತ್ತೆ, ನೀವು ಅಲ್ಲಿಗೆ ಬನ್ನಿ, ಅಲ್ಲಿಗೆ ನಮ್ಮ ಹುಡುಗರನ್ನ ಕಳಿಸ್ತೀನಿ, ಅವ್ರು ನಿಮ್ಮನ್ನ ಊರೊಳಗೆ ಕರ್ಕೊಂಬರ್ತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ ಜಾಗಕ್ಕೆ ನಾನು ತಲುಪೋದಕ್ಕೆ ಸುಮಾರು 5 ನಿಮಿಷಕ್ಕೆ ಮುಂಚೆ ಅವರು ನನ್ನ ಮೊಬೈಲಿಗೆ ಫೋನ್ ಮಾಡಿದ್ರು. ನಾನು ಹತ್ತಿರದಲ್ಲೇ ಇದ್ದೀನಿ, ನೀವು ಹೇಳಿದ ಜಾಗಕ್ಕೆ ಇನ್ನೇನು 5 ನಿಮಿಷದಲ್ಲಿ ಬಂದುಬಿಡ್ತೀನಿ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರು ಹೇಳಿದ ಜಾಗಕ್ಕೆ ನಾನು ಹೋದೆ. ಅಲ್ಲಿ 2 ಬೈಕ್ಗಳು ನಿಂತಿತ್ತು, ಆದರೆ ಅಲ್ಲಿ ಯಾರೂ ಹುಡುಗರು ಇರಲಿಲ್ಲ. ನನ್ನ ಫಂಕ್ಷನಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರಲ್ಲ ಆ ಯುವಕ ಸಂಘದ ಅಧ್ಯಕ್ಷರು, ಅವ್ರ ಮೊಬೈಲಿಗೆ ಫೋನ್ ಮಾಡಿದೆ ವಿಚಾರಿಸೋದಕ್ಕೆ. ಅವ್ರ ಹತ್ರ ಮಾತಾಡಿ ಫೋನ್ ಕಟ್ ಮಾಡ್ತಿದ್ದ ಹಾಗೇ ಹಿಂದಿಂದ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು. ನನಗೇನಾಗ್ತಿದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಚೆನ್ನಾಗಿ ಹೊಡೆದು ಓಡ್ ಹೋದರು. ಆಮೇಲೆ ಆ ಊರಿನ ಜನ ಯಾರೋ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಅಮ್ಮಂಗೂ ಫೋನ್ ಮಾಡಿದ್ರು. ಐಮ್ ಸಾರಿ. ಆಮೇಲೆ ಈ ಫಂಕ್ಷನ್ಗೆ ನಿಮ್ಮನ್ನು ಬರೋಕ್ಕೆ ಹೇಳಿದ್ರಲ್ಲ, ಅವ್ರು ಮತ್ತೆ ಫೋನ್ ಮಾಡಿದ್ರಾ? ಇಲ್ಲ. ನನಗೂ ಅದೇ ಆಶ್ಚರ್ಯ ಆಗಿದ್ದು. ಪ್ರೋಗ್ರಾಮ್ಗೆ ಇವ್ರನ್ನ ಇನ್ವೈಟ್ ಮಾಡಿದವರು ಈ ಇನ್ಸಿಡೆಂಟ್ ಆದಮೇಲೆ ಅವ್ರು ಫೋನೇ ಮಾಡಿಲ್ಲ. ನಿಮಗೆ ಫೋನ್ ಮಾಡಿದ್ರಲ್ಲ ಆ ವ್ಯಕ್ತಿ, ಒಟ್ಟು ಎಷ್ಟು ಸಲ ಫೋನ್ ಮಾಡಿದರು ನಿಮಗೆ? 2 ಸರಿ ಫೋನ್ ಮಾಡಿದ್ದಾರೆ ಸರ್. ಒಂದು ಸರಿ ನನ್ನ ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ, ಆಮೇಲೆ ನಾನು ಹೋಗ್ತಾ ಇದ್ನಲ್ಲ ಫಂಕ್ಷನ್ಗೆ, ಆವಾಗ ದಾರಿ ಮಧ್ಯದಲ್ಲಿ ಫೋನ್ ಮಾಡಿದ್ರು. ಅವ್ರ ಫೋನ್ ನಂಬರ್ ಏನೋ ಸೇವ್ ಮಾಡ್ಕೊಂಡಿದ್ದೀರಾ? ಇಲ್ಲ. ನಚಿಕೇತ್ ನಂಬರ್ ಕೊಟ್ಟರೆ ಏನಾದರೂ ಹೆಲ್ಪ್ ಆಗ್ಬೋದಾ? ಓಕೆ. 9644974440. ಹುಷಾರು. ವಿಚಾರಣೆ ಕೋಆಪರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನೆಲ್ಲ ಎನ್ಕ್ವೈರಿ ಮಾಡ್ತೀನಿ. ನಿಮ್ಮ ಮೇಲೆ ಯಾರು ಹಲ್ಲೆ ಮಾಡಿದ್ರೋ ಅವರನ್ನು ಆದಷ್ಟು ಬೇಗ ಕಂಡುಹಿಡಿತೀನಿ. ಥ್ಯಾಂಕ್ ಯು ಸರ್. ಸೊ ದೆನ್ ಐ ವಿಲ್ ಮೇಕ್ ಎ ಲೀವ್. ಥ್ಯಾಂಕ್ ಯು. ಬಾಯ್. ಸಿ ಯು ಮೇಡಮ್. ಹಲೋ, ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ಹಿಯರ್. ಪರೀಕ್ಷಿತ್ ಪ್ರಧಾನ್ ಅವರೇ, ನಾನು ಶಿವಕೃಷ್ಣ ದೇಸಾಯಿ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ. ಹೇಳಿ ಸರ್. ಅದೇ ನಾನು ಹೇಳಿದ್ನಲ್ಲ ನಿಮಗೆ, ರೈಟರ್ ನಚಿಕೇತ್ ಪುರೋಹಿತ್ ಅವ್ರ ಮೇಲೆ ಹಲ್ಲೆ ನಡೀತಲ್ಲ, ಅದ್ರ ಬಗ್ಗೆ ಆ ವಿಚಾರವಾಗಿ ಏನಾದರೂ ಡೆವಲಪ್ಮೆಂಟ್ಸು? ಸರ್, ನಿನ್ನೆ ನಚಿಕೇತ್ ಪುರೋಹಿತ್ ಅವ್ರ ಮನೆಗೆ ಹೋಗಿ ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ಬಂದಿದ್ದೀನಿ ಸರ್. ನಚಿಕೇತ್ ಪುರೋಹಿತ್ ಅವ್ರ ಮೇಲೆ ಹಲ್ಲೆ ನಡೆದಿದ್ದು ಹೋದ ಮಂಗಳವಾರ ಸರ್. 2 ದಿವಸ ಮುಂಚೆ ಅಂದರೆ ಭಾನುವಾರ ಅವ್ರ ಮೊಬೈಲ್ಗೆ ಯಾರೋ ಫೋನ್ ಮಾಡಿದ್ರಂತೆ ಸರ್. ಆ ಫೋನ್ ಮಾಡಿದ ವ್ಯಕ್ತಿ ತಾನು ಮಲ್ಲಿಗೆ ಕಟ್ಟೆ ಯುವಕರ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡದ್ನ ಸರ್. ಆ ಫೋನ್ ಮಾಡಿದ ವ್ಯಕ್ತಿ ನಚಿಕೇತ್ ಅವ್ರಿಗೆ ನೀವು ಬರೆದಂಥ ಬುಕ್ಕು ದ ಗಾಡ್ ಹೂ ಡಿಡ್ ನಾಟ್ ವ್ಯಾನಿಷ್ ಅದ್ರ ಬಗ್ಗೆ ಒಂದು ಸಂವಾದ ಇಟ್ಕೊಂಡಿದ್ದೀವಿ, ನೀವು ತಪ್ಪದೇ ಬರಬೇಕು ಅಂತ ಅವ್ರಿಗೆ ಫೋನ್ ಮಾಡಿದ್ರಂತೆ. ಮಂಗಳವಾರ ಅವರು ಮಲ್ಲಿಗೆ ಕಟ್ಟೆಗೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಅವ್ರ ಮೇಲೆ ಹಲ್ಲೆ ನಡೀತಂತೆ ಸರ್. ಫೋನ್ ಮಾಡಿ ಫಂಕ್ಷನ್ಗೆ ಕರೆದಂಥ ವ್ಯಕ್ತಿನೇ ಈ ಪ್ರಕರಣದ ಹಿಂದೆ ಇರಬೇಕು ಅಂತ ಸಂಶಯ ಸರ್. ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಿದೆಯಾ? ಇನ್ನೂ ಇಲ್ಲ ಸರ್, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ.
ಆ ವ್ಯಕ್ತಿ ನಚಿಕೇತ್ ಅವ್ರ ಮೊಬೈಲ್ ಫೋನ್ಗೆ 2 ಸಲ ಫೋನ್ ಮಾಡಿದ್ದಂತೆ ಸರ್. ಆ ಫೋನ್ ನಂಬರ್ ಮೂಲಕ ಆ ವ್ಯಕ್ತಿನ ಪತ್ತೆ ಹಚ್ಚೋ ಪ್ರಯತ್ನದಲ್ಲಿದ್ದೀವಿ ಸರ್. ಅಲ್ಲ ಪ್ರಧಾನ್ ಅವರೇ, ಹೇಗೆ ಪತ್ತೆ ಹಚ್ತೀರಿ? ನಚಿಕೇತ್ ಅವ್ರು ಹೇಳಿದ್ದಾರೆ ಮೊಬೈಲ್ ಹಾಳಾಗಿದೆ ಅಂತ. ಅದು ನಿಜ ಸರ್, ಆದರೂ ಆ ವ್ಯಕ್ತಿನ ಪತ್ತೆ ಹಚ್ಬೋದು ಸರ್ವಿಸ್ ಪ್ರೊವೈಡರ್ ಮೂಲಕ. ಆ ವ್ಯಕ್ತಿ ಯಾವ ನಂಬರಿಂದ ಫೋನ್ ಮಾಡಿದ್ದಾನೆ ಅಂತ ಗೊತ್ತಾದರೆ ಸಾಕು ಸರ್, ಅವನ್ನ ಸುಲಭವಾಗಿ ಕಂಡುಹಿಡಿಯಬಹುದು. ಈಗಾಗಲೇ ನಮ್ಮ PC ಒಬ್ಬರನ್ನ ಡೀಟೇಲ್ಸ್ ಕಲೆಕ್ಟ್ ಮಾಡೋದು ಕಳಿಸಿದ್ದೀನಿ ಸರ್. ಓಕೆ ಪರೀಕ್ಷಿತ್ ಅವರೇ, ಆದಷ್ಟು ಬೇಗ ಅಪರಾಧಿ ಯಾರು ಅಂತ ಪತ್ತೆ ಮಾಡಿ ಅವ್ರನ್ನ ಬಂಧಿಸಬೇಕು ನೀವು. ಓ ಶ್ಯೂರ್ಲಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸರ್ ಹೇಳಿ ಗೋಪಾಲಕೃಷ್ಣ ಅವರೇ. ನಚಿಕೇತ್ ಪುರೋಹಿತರ ಮೊಬೈಲ್ ಫೋನ್ದು 1 ತಿಂಗಳ ಕಾಲ್ ಹಿಸ್ಟ್ರಿನ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ ಸರ್. ಡೀಟೇಲ್ ಇಲ್ಲಿದೆ. ಗುಡ್. ನಚಿಕೇತ್ ಪುರೋಹಿತರ ಮೇಲೆ ಹಲ್ಲೆ ನಡೆದಿದ್ದು ಮಂಗಳವಾರ, ಅಂದರೆ 20ನೇ ತಾರೀಕು. ಅವರಿಗೆ ಹಲ್ಲೆ ಆಗೋದಕ್ಕಿಂತ ಮುಂಚೆ ಅವರು ಅಟೆಂಡ್ ಮಾಡಿದ ಲಾಸ್ಟ್ ನಂಬರು ಮೇಲ್ಗಡೆಯಿಂದ 3ನೇ ನಂಬರು ಅಲ್ಲೇ ಇದೆ ನೋಡಿ ಸರ್. 9986495545. ನಚಿಕೇತ್ ಅವ್ರಿಗೆ ಬಂದಿರೋ ಎಲ್ಲ ಫೋನ್ ಕಾಲ್ಸ್ಗಳು ಕೂಡ ಅವ್ರಿಗೆ ಗೊತ್ತಿರವೆ. ಈ ವಾರದಲ್ಲಿ ಇದೊಂದೇ ಗೊತ್ತಿಲ್ಲದೆ ಇರೋ ನಂಬರ್ ಬಂದಿರೋದು ಸರ್. ಆ ವ್ಯಕ್ತಿ ನಚಿಕೇತ್ ಅವ್ರನ್ನ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದು ಹಲ್ಲೆ ನಡೆಯೋದಕ್ಕಿಂತ 2 ದಿವಸಕ್ಕೆ ಮುಂಚೆ, ಅಂದರೆ ಭಾನುವಾರ 18ನೇ ತಾರೀಕು. ಹೌದು ಸರ್, ಹೋದ ಭಾನುವಾರ ಅಂದರೆ 18ನೇ ತಾರೀಕು ಇದೇ ನಂಬರಿಂದ ಕಾಲ್ ಬಂದಿದೆ ಸರ್. ನೋಡಿ ಸರ್. ಅಲ್ಲಿಗೆ ಫೋನ್ ಮಾಡಿದ ವ್ಯಕ್ತಿನೇ ನಚಿಕೇತ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಅನ್ನೋದು ಕನ್ಫರ್ಮ್ ಆಯಿತು. ಹಾಗನ್ಸುತ್ತೆ ಸರ್. ಹಾಗೆ ಈ ಅನ್ನೋನ್ ನಂಬರ್ ಯಾರ್ದು ಅಂತ ಟ್ರೇಸ್ ಔಟ್ ಮಾಡಿದ್ರಾ? ಹೌದು ಸರ್. ಯಾರ ನಂಬರ್ ಇದು? ಈ ನಂಬರನ್ನು ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗಿ ಕೇಳಿದೆ ಸರ್. ಈ ನಂಬರು ರಾಕೇಶ್ ದೇವಸಾಗರ ಅನ್ನೋರಿಗೆ ಸಂಬಂಧಪಟ್ಟಿದ್ದು ಸರ್. ಯಾವ ಊರು? ಇದೇ ಊರು ಸರ್. ಅಡ್ರೆಸ್ಸು ಕಲೆಕ್ಟ್ ಮಾಡಿದ್ದೀನಿ ಸರ್. ಸಿಮ್ ಖರೀದಿ ಮಾಡಬೇಕಾದ್ರೆ ರಾಕೇಶ್ ಅವರು ಕೊಟ್ಟ ಅಡ್ರೆಸ್ಸು ಸರ್ ಇದು. ಮನೆ ಹತ್ರ ಹೋಗಿ ನೋಡಿದೆ, ಮನೆಗೆ ಬೀಗ ಹಾಕಿತ್ತು. ಆ ವ್ಯಕ್ತಿ ಬಗ್ಗೆ ಅಕ್ಕಪಕ್ಕದ ಮನೆಯವ್ರ ಹತ್ರ ವಿಚಾರಿಸಿದೆ. ಅವ್ರಿಗೆ ರಾಜಕೀಯವಾಗಿ ಬೆಳಿಬೇಕು ಅಂತ ತುಂಬ ಆಸೆ ಇದೆಯಂತೆ. ಹಾಗಾಗಿ ಕೆಲವು ರಾಜಕಾರಣಿಗಳ ಕಾಂಟ್ಯಾಕ್ಟು ಇದೆಯಂತೆ. ಆವಾಗವಾಗ MLAಗಳ ಮನೆಗೆ, ಮಂತ್ರಿಗಳ ಮನೆಗೆ ಹೋಗಿ ಬರ್ತಾ ಇರ್ತಾರಂತೆ ಸರ್. ರಾಕೇಶ್ ಅವರು ಸಿಮ್ ತೊಗೊಳ್ಬೇಕಾದ್ರೆ ಕೊಟ್ಟಿರೋ ಫೋಟೋನ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ತಗೊಳ್ಳಿ ಸರ್. ಗುಡ್. ಮೊನ್ನೆನ ಸಭೆಯಲ್ಲಿ ದೇವಯಾನಿ ಅವ್ರು ಕಾಣಲಿಲ್ಲ ಸರ್. ಅವರು ಚಾಬ್ರಿ ಅವ್ರ ಜೊತೆ ಗುರುತಿಸ್ಕೊಳ್ದೆ ನ್ಯೂಟ್ರಲ್ ಆಗಿದ್ದಾರೆ ಸರ್. ಹಾಗಿದ್ಮೇಲೆ ನನ್ನನ್ನು ಯಾಕೆ ನೋಡೋಕೆ ಬರಲಿಲ್ಲ ಜೈಲಿಂದ ಬಂದಮೇಲೆ? ನೀರಜ್ ಸರ್. ಸಂಸ್ಕೃತಿ ಸಚಿವೆ ದೇವಯಾನಿ ಅವರಿಗೆ ಫೋನ್ ತಗೊಳ್ರಿ. ಸರಿ ಸರ್. ಮಾತಾಡೋಣ ಕೈಲಿ. ನೋಡಿ, ನೀವಿಬ್ರು ಆಚೆ ಇರಿ, ನಾನು ಆಮೇಲೆ ಕರೆಸ್ತೀನಿ. ಹಲೋ. ಹಾಂ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನಾನು ಬಿಂಗ ಸಾಹೇಬ್ರ PA ನೀರಜ್ ಮಾತಾಡೋದು. ಸಾಹೇಬ್ರು ತಮ್ಮ ಹತ್ರ ಮಾತಾಡಬೇಕಂತೆ. ಹಾಂ, ಕೊಡಿ ಸರ್. ಲೈನಲ್ಲಿದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ ಶ್ರೀಮತಿ ದೇವಯಾನಿ ಅವ್ರಿಗೆ. ಏನು ಮೇಡಮ್, ಒಂದೇ ಒಂದು ಫೋನ್ ಇಲ್ಲ ನಿಮ್ಮ ಕಡೆಯಿಂದ?
ಓ, ಜೈಲಿಗೆ ಹೋಗಿ ಬಂದ ವ್ಯಕ್ತಿ ಅಂತ ನನ್ನ ದೂರ ಇಟ್ಬಿಟ್ರ? ಯಾಕೆ ಸರ್ ಹಾಗೆ ಮಾತಾಡ್ತೀರಾ? ಅವತ್ತು ನಿಮಗೆ ಕೋರ್ಟಲ್ಲಿ ಜಾಮೀನು ಸಿಕ್ಕಾಗ ನಿಮ್ಮ ಜಾಮೀನು ಆರ್ಡರ್ನ ತೊಗೊಂಡು ಹೋಗಿ ಜೈಲು ಅಧಿಕಾರಿಗಳಿಗೆ ತಲುಪಿಸಿ ನೀವು ಬಿಡುಗಡೆ ಆಗೋ ತನಕ ನಾನು ಅಲ್ಲೇ ಇದ್ನಲ್ಲ ಸರ್. ಓಹೋ, ಹೌದಾ? ಸಾರಿ, ನಾನು ಅದನ್ನು ಗಮನಿಸ್ತಿರ್ಲಿಲ್ಲ. ಇಡೀ ದಿವಸ ನನ್ನ ಮೈಂಡು ಕ್ಲಿಯರ್ ಆಗಿರಲಿಲ್ಲ, ಅದಕ್ಕೋಸ್ಕರ ಗಮನಿಸೋಕ್ಕಾಗಲಿಲ್ಲ. ಸಾರಿ ಮೇಡಮ್. ಪರವಾಗಿಲ್ಲ ಸರ್. ಸರಿ, ಮತ್ತೆ ಮನೆಗೆ ಬರ್ಬೋದಾಗಿತ್ತಲ್ವಾ? ವಾತಾವರಣ ಸ್ವಲ್ಪ ಕಥಿಸ್ಕೋ ಥರ ಇದೆ ಸರ್. ಅರ್ಥ ಆಗಲಿಲ್ಲ ನನಗೆ. ಸರ್, ಎಷ್ಟೇ ಆದರೂ ಛಾಬ್ರಿ ಅವರು ಇವಾಗ ಹಂಗಾಮಿ ಮುಖ್ಯಮಂತ್ರಿ. ಅವ್ರು ನಿಮ್ಮ ಎದುರಿಗೆ ನಿಮ್ಮ ಫಾಲೋವರ್ ಥರನೇ ಬಿಹೇವ್ ಮಾಡಿದ್ರು ಒಳೊಳಗೆ ನಿಮ್ಮ ಬಗ್ಗೆ ತುಂಬಾ ಅಸಹನೆ ಇದೆ ಸರ್. ಎಲ್ಲ ಮಂತ್ರಿಗಳ ಹಿಂದೆನೂ CIDಗಳನ್ನ ಬಿಟ್ಟಿದ್ದಾರೆ. ಅಷ್ಟು ಓಪನ್ ಆಗಿ ನಿಮ್ಮ ಮನೆಗೆ ಬರೋದು ಸುಲಭ ಅಲ್ಲ ಸರ್. ನೀವು ಛಾಬ್ರಿ ಅವರಿಗೆ ಹೆದರಿಕೊಳ್ತಾ ಇದ್ದೀರೇನು? ಹೆದರಿಕೆ ಪ್ರಶ್ನೆ ಅಲ್ಲ ಸರ್, ಸರ್ವೈವಲ್ ಪ್ರಶ್ನೆ. ನನ್ನ ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆ. ನಿಮ್ಮ ಸರ್ವೈವಲ್ಗೋಸ್ಕರ ನಿಮ್ಗೆ ಉಪಕಾರ ಮಾಡಿದವ್ರನ್ನ ಮರೆತು ಬಿಡ್ತೀರಾ? ಆವತ್ತು ದೇವಾನಂದ್ ಅವರು ಉಪಮುಖ್ಯಮಂತ್ರಿಯಾಗಿದ್ದರು. ಅವ್ರನ್ನ ತೆಗೆದಾಕಿ ಅವರ ಜಾಗಕ್ಕೆ ನಿಮ್ಮನ್ನ ಕ್ಯಾಬಿನೆಟ್ ಮಂತ್ರಿಯನ್ನಾಗಿ ನಾನು ಅಪಾಯಿಂಟ್ ಮಾಡಿಕೊಂಡೆ. ನಿಮಗೆ ಅದುವರೆಗೂ ರಾಜಕೀಯದ ಅಸ್ತಿತ್ವನೇ ಇರಲಿಲ್ಲ. ನಾನು ಆ ರಾಜಕೀಯದ ಅಸ್ತಿತ್ವವನ್ನು ಕೊಟ್ಟೆ. ಈಗ ನೀವು ನನ್ನ ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಿ ನನ್ನನ್ನು ನೋಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಿ. ಇದು ಸರಿನಾ ಶ್ರೀಮತಿ ದೇವಯಾನಿಯವರೇ? ಛೇ, ಹಾಗಲ್ಲ ಸರ್. ಅದು ನೋಡಿ ದೇವಯಾನಿಯವರೇ, ಒಂದು ಮಾತು ಹೇಳ್ತೀನಿ ನಿಮಗೆ. ಇವತ್ತಲ್ಲ ನಾಳೆ ನಾನೇ ಮುಖ್ಯಮಂತ್ರಿ ಆಗೋದು. ಇನ್ನು 2-3 ದಿವಸಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಗೊತ್ತು ಸರ್. ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತ್ರ ಅಲ್ಲ, ಈ ಸಾರಿ ಜನರಲ್ ಎಲೆಕ್ಷನ್ ಬರುತ್ತಲ್ಲ, ಅದರಲ್ಲೂ ಕೂಡ ನಾನೇ ಗೆಲ್ಲೋದು, ನಾನೇ ಮುಖ್ಯಮಂತ್ರಿ ಆಗೋದು. ಆಗ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಹಾಯ ಮಾಡಿದ್ದಾರೋ ಅವ್ರ್ಯಾರನ್ನೂ ನಾನು ಮರೆಯೋದಿಲ್ಲ. ಅವ್ರಿಗೆಲ್ಲ ನನ್ನ ಸರ್ಕಾರದಲ್ಲಿ ಒಳ್ಳೊಳ್ಳೆ ಖಾತೆಗಳನ್ನು ಹಂಚ್ತೇನೆ. ನನ್ನ ಮಾತು ತಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅರ್ಥ ಆಯಿತು ಸರ್. ನಾಳೆ ಸೋಮವಾರ ನಡೀತಾ ಇರತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನಾಗಿ ನನ್ನನ್ನು ನೀವು ಬೆಂಬಲಿಸಿದ್ರೆ ನಿಮಗೆ ರೆವಿನ್ಯೂ ಖಾತೆಯನ್ನು ಕೊಡ್ತೇನೆ. ಇಲ್ಲ ಛಾಬ್ರಿ ಅವ್ರನ್ನ ವಿರೋಧ ಮಾಡಿಕೊಂಡು ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಓಕೆ ಫೈನ್. ಮುಂದೊಂದು ದಿನ ಸರ್ಕಾರ ಬದಲಾದಾಗ ನನ್ನ ಸಂಸ್ಕೃತಿ ಖಾತೆ ಹೋದ್ರೂ ಪರವಾಗಿಲ್ಲ ಅನ್ನೋದಾದರೆ ನಂದೇನೂ ಅಭ್ಯಂತರ ಇಲ್ಲ. ಯಾವುದಕ್ಕೂ ಯೋಚನೆ ಮಾಡಿದ್ದೀವಿ ಏನಿಯವರೇ? ಸರ್, ಹಾಗಲ್ಲ ಸರ್. ಸರಿ, ನಾನಿವತ್ತು ಸಂಜೆ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. 4 ಗಂಟೆ ಹೊತ್ತಿಗೆ ಬರಲಾ ಸರ್? ಬನ್ನಿ. ಸರಿ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಭೂಮೊಗವಾಡದ